ಶಿವಣ್ಣ ಇಲ್ಲಿ ಮಾತ್ರ ಅಲ್ಲ, ಅಲ್ಲೂ ಕೂಡ ಅದೇ ನೀವು ಡ್ಯಾನ್ಸ್ ಬಗ್ಗೆ ಮಾತಾಡುವಾಗ ನೆನ್ಸೋದು, ಅಲ್ಲೂ ಕೂಡ ಕನ್ನಡಿಗರನ್ನ ಹಾಡು ಹೇಳಿದ್ರೆ ಮಿಸಿರೋಂಥದ್ದು ಆ ಸಿಚುವೇಶನ್ ಹೇಗಿತ್ತು? ಐ ಫೆಲ್ಟ್ ಲೈಕ್ ಸಿಟಿಂಗ್. ಶಿವಣ್ಣ, ಕಾರ್ತಿಕ್ ಅವ್ರು ಹೇಳ್ತಾ ಇದ್ರು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ, ಆಫ್ಟರ್ 1 ಮಂತ್ ಆದ್ಮೇಲೆ ರೆಸ್ಟ್ ಮಾಡಾದ್ಮೇಲೆ ಉತ್ತರಾಖಂಡ ಶೂಟಿಂಗ್ ಅಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳ್ಬಿಟ್ಟು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಯಾವಾಗ ಶೂಟಿಂಗ್ ಅಲ್ಲಿ ಭಾಗಿಯಾಗ್ತೀರಾ ಆ ಬಗ್ಗೆ ಹೇಳ್ತಾ ಹೋಗೋದಾದ್ರೆ. ಇವಾಗ ತಕ್ಷಣಕ್ಕೆ ಇವಾಗ ನಾನು 131 ನಡೀತಾ ಇದೆ. ಇನ್ನೊಂದು ಅದನ್ನ ಐ ಥಿಂಕ್ ರಾಮ್ ಚರಣ್ ಅವ್ರದ್ದೊಂದು ಅದೊಂದು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವ್ರು ಸ್ಟಾರ್ಟ್ ಮಾಡಿ ಅವ್ರದ್ದು ಒಂದು ಪೋರ್ಷನ್ ಮಾಡ್ತಾ ಇದ್ದಾರೆ. ಮಿಡಲ್ಲಿ ನೆಕ್ಸ್ಟು ಇವ್ರದ್ದು ನಮ್ಮ ಹೇಮಂತ್ ಅವ್ರದ್ದು ಆಮೇಲೆ ಶ್ರೀಮುತ್ತುದು ನಮ್ದು ಎ ಫಾರ್ ಆನಂದ್. ಅದು ಭಾಳ ಐ ಥಿಂಕ್ ಇಟ್ ವಾಸ್ ವೆರಿ ಟಚ್. ಏನಂದ್ರೆ ಜಾಸ್ತಿ ಮೇಡಮ್ ಹತ್ರ ಹೇಳ್ತಾರೆ, ಬಟ್ ನೀವು ನಂಬಲ್ಲ, ಆಲ್ಮೋಸ್ಟ್ 1.5 year ನನ್ನ ಹತ್ರ ಜಾಸ್ತಿ ಇಟ್ ವಾಸ್ ಮೋರ್ ಕಮಿಂಗ್ ನಿಯರ್ ಬಿ. ನನ್ನ ಅಂದ್ಕೊಂಡೆ ಮಲ್ಕೊಳ್ಳೋದು ಅದೇನು ಗೊತ್ತಿಲ್ಲ, ಒಂದು ಟೈಪ್ ರಿಲೇಷನ್ಶಿಪ್ ಅಂತ ಗೊತ್ತಿಲ್ಲ, ಬಟ್ ತುಂಬಾ ಐ ಥಿಂಕ್ ಇಟ್ ವಾಸ್ ಎ ವೆರಿ ಸ್ವೀಟ್. ನಾವು ಬರೀ ನಾಯಿ ಅನ್ಕೋತೀವಿ, ನಾಯಿ ಎಲ್ಲ ಜೀವ ಅಷ್ಟೇ. ಶಿವಣ್ಣ, ಗೊತ್ತಿಲ್ಲ ನಮ್ಗೆ ಇತ್ತೀಚೆಗೆ ಅಪ್ಪು ಸರ್ ಹತ್ರ ಹೋದಾಗ ಹೇಳಿದ್ರಿ, ಅಲ್ಲಿ ಹೋಗಿದ್ರಂತೆ ನೀವು, ಅಲ್ಲಿ ಯಾರೋ ಹೇಳಿದ್ರು ನಮ್ಗೆ, ಅಪ್ಪ ಅಲ್ಲಿ ಹೋಗಿ ಕಣ್ಣೀರ್ ಹಾಕೊಂಡ್ರಿ, ನನ್ಗೂ ಹಿಂಗಾಗಿದೆ ಅಂತೆಲ್ಲ. ಆ ಕ್ಷಣ ಅಪ್ಪು ಸಮಾಧಿ ಹತ್ರ ಹೋಗಿ, ಅಪ್ಪು ಸರ್ ಸಮಾಧಿ ಹತ್ರ ಹೋಗಿ ಕಣ್ಣೀರ್ ಹಾಕಿದ್ರಿ ಅಂತ ಆರೋಗ್ಯ ಈ ತರ ಆದ್ರೆ ಹಂಗೆ ನಾವು ಹೋಗ್ತಾ ಇರ್ತೀವಿ. ಯಾವತ್ತೂ ನಾನು ತುಂಬಾ ಭಾವುಕರಾಗಿ ಮಾತಾಡಿದ್ರಿ. ಇಲ್ಲ, ಆ ಥರ ಎಲ್ಲ ಯಾವಾಗಲೂ ಆ ಥರ ಮಾಡೋದು. ಶಿವಣ್ಣ, ಜೈಲರ್ 2 ಬರ್ತಾ ಇದೆ, ಅದರಲ್ಲಿ ಏನಾದ್ರು ನೋಡ್ಬೋದಾ? ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನೀವೇ ಹೇಳಿದ್ರೆ ಗೊತ್ತಾಗ್ತದೆ. ಆಪರೇಷನ್ ಆದ ನಂತರ ಅಂದ್ರೆ ಡೈಲಿ ಹೇಗೆ ಶುರು ಆಗ್ತಿತ್ತು? ಡಾಕ್ಟರ್ ಏನ್ ಹೇಳಿದ್ರು ಸ್ವಲ್ಪ ಹೇಳ್ಬೋದಾ? ಹೇಗೆ ಶುರು ಆಗ್ತಿತ್ತು? ಮಾರ್ನಿಂಗ್ ವಾಕಿಂಗ್ ಮಾಡ್ತಿದ್ದೆ, ಭೀಮಣ್ಣ ಬರ್ತಿದ್ದೆ, ಆಮೇಲೆ ಅದಕ್ಕಿಂತ ಮುಂಚೆ ಇವ್ರು ಬರ್ತಿದ್ವಿ, ಪ್ರಶಾಂತ್, ನಾನು ವಾಕಿಂಗ್ ಹೋಗ್ತಿದ್ದೆ. ಅಲ್ಲಿ ಸ್ಟಾರ್ಬಕ್ಸ್ ಇದೆ, ಒಂದು ಕಡೆ ಒಂದು ಕಾಫಿ ಕುಡಿತಾರೆ. ಅಲ್ಲಿ ಮೇಲೆ ಬರ್ತಿದ್ವಿ, ಕುತ್ಕೊಂಡು ಸ್ವಲ್ಪ ಹೊತ್ತು 1/2 hour ಅಲ್ಲಿ ತಿರ್ಗಾ ಮೇಲೆ ಹೋಗಿ ಸ್ಲೋವಾಗಿ ಅಲ್ಲಿ ಅಡುಗೆ ಶುರು ಮಾಡೋದು. ಅಡುಗೆ ಸ್ಮೆಲ್ ಅವಾಗ ಶುರುವಾಯಿತು ಅಂದರೆ ನೈಟ್ ಮಲಗೋವರೆಗೂ ಆ ಸ್ಮೆಲ್ ಇರ್ತದೆ. ಡೈಲಿ ಒಂದೊಂಥರ ರೈಸು, ಚಿಕನ್ ಬಿರಿಯಾನಿ ಡಾಕ್ಟ್ರಿಗೆಲ್ಲ ತಿನ್ಸ್ಬಿಟ್ಟು ಚೆನ್ನಾಗಿದೆ. ಸಹಜವಾಗಿ ಅಭಿಮಾನಿಗಳಿಗಿರಂತ ಕೂತ್ಕೊಳ್ಳೋದ್ರೆ ಅಂದ್ರೆ ಓಕೆ, ಆರಾಮಾಗಿದ್ದೀರಾ, ಇದ್ದಾಗಿದ್ದೀರಾ, ಅದ್ರ ಬಗ್ಗೆ ವಿಚಾರ ಇಲ್ಲ. ಸೊ ಬರೋಬ್ಬರಿ ಅಂದ್ರೆ 30 ದಿನಗಳ ವಿಶ್ರಾಂತಿಗೆ ಏನು ಸಜೆಷನ್ ಮಾಡ್ತೀವಿ? ಹಾಸ್ಪಿಟಲ್ ಎಕ್ಸಾಕ್ಟ್ ಆಗಿ ಎಷ್ಟು ದಿನ ಇದ್ರು? 24th ಮಂಡೇ ಡಿಸ್ಚಾರ್ಜ್, 30th ಡಿಸ್ಚಾರ್ಜ್. ಆಮೇಲೆ 7th ಒಂದು ಟ್ಯೂಬ್ ಬಿಚ್ಚಿದ್ರು, 15th ಒಂದು ಟ್ಯೂಬ್ ಬಿಚ್ಚಿದ್ರು. ಅದಾದ್ಮೇಲೆ 1 week ಎಲ್ಲ ಡಿಸ್ಚಾರ್ಜ್ ಮೇಲೆ ಫ್ರೀ ಆಯ್ತಲ್ಲ ಬಾಡಿ. ಸೊ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ ಹೌ ಇಟ್ ವರ್ಕ್ಸ್. ಅದಾದ್ಮೇಲೆ 1 week ಆದ್ಮೇಲೆ ಈಗ ಹೇಗೆ ಕೇರ್ ಮಾಡಕ್ಕೆ ಹೇಳಿದ್ರಿ? ಇನ್ನು ಒಂದು ಪ್ರೊಸೆಸ್ ರೆಸ್ಟ್ ಅಲ್ಲಿ ಇರಬೇಕು ಅನ್ನೋದಕ್ಕೆ ಹೇಗೆ ನಾರ್ಮಲ್ ವಾಕಿಂಗ್ ಎಲ್ಲ ಮಾಡೇ ಮಾಡ್ತೀವಿ. ಜಾಸ್ತಿ ಎಕ್ಸಸೈಸ್ ಅಂದರೆ ಒಂದು ಲೆವೆಲ್ ಎಕ್ಸಸೈಸ್ ಹೇಳ್ಕೊಟ್ಟಿದ್ದಾರೆ, ಅದು ಮಾಡಬೇಕಲ್ಲ, ಅದನ್ನ ಕಂಟಿನ್ಯೂಸ್ ಮಾಡ್ತಾ ಇರ್ತೀವಿ. ನಥಿಂಗ್ ಮಚ್. ಊಟನೂ ಅಷ್ಟೇ ಎಷ್ಟು ಬೇಕು. ಶಿವಣ್ಣ, ಸಹಜವಾಗಿ ಶೂಟಿಂಗ್ ಹೋದಾಗ ಮನೆ ಮಿಸ್ ಮಾಡ್ಕೊಳ್ಳೋಂಥದ್ದು, ಇಲ್ಲಿ ಕರ್ನಾಟಕ ಮಿಸ್ ಮಾಡ್ಕೊಳ್ಳೋಂಥದ್ದು, ಬೆಂಗಳೂರು ಮಿಸ್ ಮಾಡ್ಕೊಳ್ಳೋಂಥದ್ದು, ಅದು ಬೇರೆ ಥರ ಫೀಲಿಂಗ್ ಇರುತ್ತೆ. ಈ ಸಿಚುವೇಶನ್ ಹೋದಾಗ ಪೋಸ್ಟ್ ಕೂಡ ಹಾಕಿದ್ರಿ, ಭಾವುಕರಾಗಿ, ಅಭಿಮಾನಿಗಳು ಸಮುದ್ರದಂತೆ. ಸೊ ಸಮುದ್ರದಂತೆ ನೀವು ನನ್ನ ಸಮುದ್ರ ಇದ್ದಂತೆ ಅಂತ ಒಂದು ಪೋಸ್ಟ್ ಕೂಡ ಹಾಕಿದ್ರಿ ಅಂತ. ಸಹಜವಾಗಿ ಅಂದ್ರೆ ಮನೆ ವಿಚಾರವಾಗಿ ಏನೆಲ್ಲ ಮಿಸ್ ಮಾಡ್ಕೊಳ್ತಿದ್ರಿ, ಹೆಂಗೆ? ಯೂಶಲಿ ಮಿಸ್ ಮಾಡ್ಕೋತೀವಿ, ಬಟ್ ಎಲ್ಲೇ ಹೋದ್ರೂ ನಾವು ಅಲ್ಲಿ ನಾವು ಅದಕ್ಕೆ ಗೌರವ ಕೊಡಬೇಕಾಗಿರ್ಬೋದು. ಹೆಲ್ತ್ ಇಶ್ಯೂ ಅಂದಮೇಲೆ ಆ ಡಾಕ್ಟ್ರ್ ಹೇಳ್ದಂಗೆ ಅದಕ್ಕೆ ನಾವು ಗೌರವ ಕೊಡಲೇಬೇಕು. ಸೊ ಅದ್ರ ಪ್ರಕಾರ ನಾವು ನಡ್ಕೋತೀವಿ, ಹೆಂಗೂ ಮಾಡ್ತೀವಮ್ಮ. ಸಮ್ಮವು ಬೇಜಾರಾದ್ರೂ ವಿ ಹ್ಯಾವ್ ಟು ಗೋ ಹೆಡ್. ನಮ್ಮ ಹೆಲ್ತ್ ಅದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಮಾಡಲೇಬೇಕಾಗುತ್ತೆ. ಸೊ ಇಟ್ ವಾಸ್ ಗುಡ್. ಫ್ಯಾಮಿಲಿ ಜೊತೆಲಿ ಇರೋದ್ರಿಂದ ಪ್ರಾಬ್ಲಮ್ ಇಲ್ಲ. ನಾವು ಎಲ್ಲೇ ಹೋದ್ರು ನಾವು ಜಾಲಿಯಾಗಿ ಇದು ಮಾಡ್ತೀವಿ. ಅವಾಗ ಫೋನ್ ಮಾಡ್ತಾ ಇರ್ತೀವಿ, ಅವಾಗ ಸುದೀಕ್ ಪ್ರಾಣ ತಿಂತಾ ಇರ್ತೀವಿ, ಶ್ರೀಕಾಂತ್ ಪ್ರಾಣ ತಿಂತಾ ಇರ್ತೀವಿ, ವರುಣ್ ಪ್ರಾಣ ತಿಂತಾರೆ. ಇಲ್ಲ ಅದೇ ಮರೆಯಕ್ಕೆ ಇಟ್ಸ್ ವೆರಿ ಡಿಫಿಕಲ್ಟ್. ಒಂದು ವರ್ಡ್ ಹೇಳ್ಬೋದಮ್ಮ, ಅಯ್ಯೋ ಅವ್ರ ದೇವ್ರು, ಅದು ಬೇರೆ ಸ್ಥಾನಮ್ಮ. ಈಗ ಆ ಭಾವನೆಗಳನ್ನ ಹೇಳ್ಕೊಳಕ್ಕಾಗಲ್ಲ, ಅದನ್ನ ನಾವು ಅನುಭವಿಸ್ತಾ ಇದ್ದೀವಿ. ಆ ಫೀಲೇ ಬೇರೆ. I think he is a wonderful dad.
ಬಟ್ ನನಗೆ ಬೇಜಾರಾಯ್ತು ಹೆಂಗೆ ಹೇಳೋದು ಅಂತ. ಅವ್ರು ಹೇಳಿದಾಗ ಈ ವಾಸ್ ವೆರಿ ಎಮೋಷ್ನಲ್ ಜನ್ಯ. ಇಲ್ಲ ಮಾಡಲೇಬೇಕು ಕ್ಲೈಮ್ಯಾಕ್ಸ್, ನಾನು ಯಾಕೆ ಹೆಂಗೆ ಡೂ ಬಿಟ್ಕೊಂಡು ಮಾಡಲಿ, ಅದೊಂದು ಚಾಲೆಂಜಿಂಗ್ ಫ್ಯಾಕ್ಟರ್ ಇತ್ತು. ಚೆನ್ನಾಗಿತ್ತು. ಮಾತಾಡಿ ಇಲ್ಲ, ನಾನು ಇನ್ನೊಂದು ದಿವಸ ಅವ್ರ ಜೊತೆಗೆ ಸಂವಾದ ಕೇಳಪ್ಪ ಕೇಳು. ಅಣ್ಣನ ಇನ್ನೊಂದು ದಿವಸ ಮೀಟಿಂಗ್ ಮಾಡಿ ಶಿವಣ್ಣನ ಆರೋಗ್ಯದ ವಾಪಸ್ ಕರ್ಕೊಂಡು ಅದನ್ನ ಎಲ್ರಿಗೂ ನಮ್ಗೆ ಖುಷಿ ಇರುವಂತ ಆ ಪ್ರೊಸೆಸ್ ನೀವು ಹೇಗೆ ರೆಡಿ ಆಗಿದ್ರಿ, ಹೇಗೆ ಅದನ್ನ ಎದುರಿಸಿದ್ರಿ ಅಂತ ಸ್ವಲ್ಪ ಇಲ್ಲ, ಏನು ರೆಡಿ ಆಗಿದ್ದಿಲ್ಲ, ಏನಿಲ್ಲ. ದೇವ್ರು ಹೆಂಗೆ ಕರ್ಕೊಂಡು ಹೋದ ಹಂಗೆ ಹೋಗಿದ್ವಿ ಅಷ್ಟೇ ಹೊರತು ಇನ್ನೇನಿಲ್ಲ. ಇಲ್ಲಿ ತಿರುಪತಿಗೆಲ್ಲ ಹೋಗಿ ಬಂದ್ವಿ. ಆ ದೇವ್ರ ಹತ್ರ ಕೇಳ್ಕೊಂಡಾಗ ಅವರು ಈ ದೇವ್ರನ್ನ ಕೊಟ್ಟರು ನಮ್ಮ ಡಾಕ್ಟರ್ಸ್ ಕಡೆಯಿಂದ. ಮನೋ ಡಾಕ್ಟರ್ನ ನಾನು ನಿಜವಾಗ್ಲೂ ತುಂಬ ನಿಂತ್ಕೊಳ್ಳೇಬೇಕು. ಯಾಕಂದರೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ನೋಡಿ ಅವ್ರು ಒನ್ ಆಫ್ ದ ಬ್ಯುಸಿಯೆಸ್ಟ್ ಅವರು. 52 ಆಪ್ರೇಷನ್ಸ್ ಒಂದೊಂದು ದಿವಸ ಇರುತ್ತೆ ಅವರಿಗೆ, ಇಂಟರ್ವ್ಯೂಗಳ ಜೊತೆಗೆ. ಅವರು ಅಷ್ಟು ಬ್ಯುಸಿ ಇದ್ದಾರೆ ಅವ್ರು ಡಾಕ್ಟರ್, ಅಷ್ಟು ಬ್ಯುಸಿ ಇದ್ದಾರೆ. ಅದರಲ್ಲಿ ಆಮೇಲೆ ಅವರೇ ಹೇಳಿದ್ದು ನನಗೆ, ಡಾಕ್ಯುಮೆಂಟ್ರಿ ನೀವು ಮಾಡಲೇಬೇಕು, ಈ ಥರ ನಾನು ಪೇಷಂಟೇ ನೋಡಿಲ್ಲ ಅಂತ ಹೇಳಿದ್ರು ನನಗೆ ಅವರು. ಆಪರೇಷನ್ ದಿನ 24 ತಾರೀಕು ನಾವು ಕೂಡ ಇಲ್ಲಿ ಏನು ಆಗ್ಬೋದು ಅನ್ನೋದು, ಅಣ್ಣ ಹೊರಗಡೆ ಹೆಂಗೆ ಬರ್ಬೋದು ಅನ್ನೋ ಒಂದು ಕುತೂಹಲದಲ್ಲಿ ಆ ಮೂಮೆಂಟ್ ನೀವು ಹೇಗೆ ಎದುರಿಸಿದ್ರೆ? ಇಲ್ಲ, ಕಷ್ಟ ಆಯಿತು ಅವತ್ತು, ತುಂಬಾ ಕಷ್ಟ ಆಯಿತು. ಬಟ್ ಮಧು ಇದ್ದರು ಅವಾಗ. ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ನನ್ನ ಚಿಕ್ಕ ಮಗಳು, ಅವಳು ಇಲ್ಲೇ ಇದೆ, ಅವಳು ಇದ್ಲಲ್ಲಿ ನಿಶು ಹತ್ರ ಫೋನಲ್ಲಿ ಮಾತಾಡ್ತಾರೆ. ಈ ಮಧು ವಾಪಸ್ ಹೋದ್ಮೇಲೆ ನಮ್ಮ ಭೀಮಮ್ಮ ಬಂದರು, ನಮ್ಮ ತಾಯಿ ತಮ್ಮ ಅವ್ರು ಬಂದಿದ್ದರು. ಆಮೇಲೆ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಇದನ್ನು ಎದುರಿಸಿದ್ವಿ. ಜೊತೆಗೆ ಎಲ್ಲರಿಗೂ ಇಲ್ಲಿ ಪೂಜೆಗಳು ನಡೀತಾ ಇತ್ತು, ಗೊತ್ತಾಗ್ತಾ ಇತ್ತು. ಎಷ್ಟೋ ನಮ್ಮ ಫೋನ್ಗಳಲ್ಲಿ ಕೂಡ ಕಳಿಸ್ತಾ ಇದ್ರು ಅದನ್ನು ನಾನು ಧೈರ್ಯ ಇಟ್ಕೊಂಡು ಹೋದ್ವಿ. ನಾನು ಯಾವಾಗಲೂ ಒಂದೇನಂದರೆ ಯಾವ್ದು ಹಂಗೆ ಬರುತ್ತೆ ಹಂಗೆ ತೊಗೊಂಡು ಹೋಗ್ತಾ ಇರ್ತೀವಿ ಮುಂದೆ. ನಾನು ತುಂಬ ಮುಂದಿನ ಯೋಚನೆ ಮಾಡೋಕ್ಕೆ ಹೋಗಲ್ಲ ನಾನು ಅವತ್ತಿಂದ ಗೊತ್ತು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅವ್ರದ್ದು ಆಪ್ರೇಷನ್ ಎಲ್ಲ ಆಗಿ ಡಾಕ್ಟ್ರ್ ಮನೋ ಬಂದು ಹೊರಗಡೆ ಹೇಳಿಬಿಟ್ಟು ನಮಗೆಲ್ಲ ಚೆನ್ನಾಗಿದೆ ಫೈನ್ ಅಂತೇಳಿ ಹೋದರು. ಮತ್ತೆ 15 ನಿಮಿಷದಲ್ಲಿ ಮತ್ತೆ ಬಂದರು, ಏನೋ ಎಲಿವೇಟ್ ಆಗಿದೆ ಹಾರ್ಟ್ ವಿಷಯದ್ದು ಅಂತ ಹೇಳ್ಬಿಟ್ಟು. ಆಮೇಲೆ ನಮಗೆಲ್ಲ ತುಂಬಾ ಭಯ ಆಯ್ತು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ಫ್ರೀಸ್ ಆಗಿಬಿಟ್ಟೆ, ಅಲ್ಲಿ ಮಾತೇ ಹೊರಡ್ತಾನೆ. ಅವ್ರ ಹತ್ರ ಹೋದ್ವಿ, ಕರ್ಕೊಂಡೋದ್ರು ಒಳಗಡೆ. ಆಮೇಲೆ ಅಲ್ಲಿ ಅಷ್ಟರೊಳಗೆ ಅವ್ರ ಡಾಕ್ಟ್ರ್ ಟೀಮ್ ಬಂದಿತ್ತಲ್ಲಿ, ಇದು ಈ ಹಾರ್ಟ್ ಎಲ್ಲ ನೋಡೋರ್ದು ಟೀಮ್ ಬಂದಿತ್ತು. ಆಮೇಲೆ ಅವ್ರು ಹೇಳಿದರು, ಇಲ್ಲ ಇದು ಎಲಿವೇಟ್ ಆಗಿದೆ. ನನಗೇನು ಹೇಳ್ಬೇಕಾದ್ರೆ ಆ್ಯಕ್ಚುಲಿ ನಿವೇದಿತಾ ಕೇಳಿದ್ರು ಅವ್ರನ್ನ, ಹಂಗಂದ್ರೆ ಏನು ಹೇಳ್ದೆ, ಏನಾದ್ರು ಆಗಿದೆ ಅಂತ ಅಂದರೆ ಏನಾದ್ರು ಆಗುತ್ತೆ ಅಂತ ಅಂದರೆ ಏನು ಅಂತ. ಆಮೇಲೆ ಡಾಕ್ಟರ್ಸ್ ಹೇಳಿದ್ರು, ಅಲ್ಲಿ ಪ್ರೋಟೋಕಾಲ್ ಏನಂದರೆ ತಕ್ಷಣ ಕರ್ಕೊಂಡೋದ್ರೆ ಅವರು ಅದಕ್ಕೇನು ಟ್ರೀಟ್ಮೆಂಟ್ ಏನು ಅಂತ ನೋಡಿ ತಕ್ಷಣ ಟ್ರೀಟ್ಮೆಂಟು ಮಾಡ್ತಾರೆ ಅವರು ಅಲ್ಲೇ. ಸೊ ದೇ ಡಿಡ್ ಅನ್ ಆಂಜಿಯೋಗ್ರಾಮ್, ದೇರ್ ವಾಸ್ ನಥಿಂಗ್. ದಟ್ ವಾಸ್ ದ ಬೆಸ್ಟ್ ಥಿಂಗ್ ವಿಚ್ ನಾನು ಕೇಳಿದ್ರು, ನನಗೆ ಗೊತ್ತಿಲ್ಲ, ನಾನು ಸುಮ್ಮನೆ ನೋಡ್ತಾನೆ ಇದ್ದೆ. ಅವ್ರು ನನಗೆ ಅವಾಗ ತಾನೇ ಆಗಿ ಅಲ್ವಾ ಏನೋ ಹೇಳ್ತಾರೆ, ಗೊತ್ತಾಗಲಿಲ್ಲ. ಆಪರೇಷನ್ ಆಗಿ ಅಣ್ಣ ಹೊರಗಡೆ ಬಂದು ಒಂದಿನ ಆ ಖುಷಿನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಹೇಗೆ ಅದನ್ನ ಇದು ಮಾಡ್ಕೊಂಡ್ವಿ? ಇಲ್ಲ, ಆಪ್ರೇಷನ್ ಆದಮೇಲೆ ಎಲ್ಲ ದಿನನೂ ಖುಷಿನೇ. ಯಾಕಂದರೆ ಅವ್ರು ದಿನ ಬೆಳಗಾದ್ರೆ ಒಂದು ಹೊಸದು ಮಾಡ್ತಾಯಿದ್ರು. ಮೊನ್ನೆ ನಾವೆಲ್ಲ ಬೀಚ್ ಹತ್ರ ಹೋಗಿದ್ವಿ, ಡ್ಯಾನ್ಸ್ ಮಾಡ್ತಾಯಿದ್ರು. ಅಷ್ಟರೊಳಗೆ ನಿಲ್ಲಿಸ್ಬಿಟ್ರು, ಇಲ್ಲ ಶೂಟ್ ಮಾಡ್ತಿದ್ದೆ ಅದನ್ನ. ಶಿವಣ್ಣ, ನೀವು ಮಾಡೋ ಪೋಸ್ಟ್ಗಳಲ್ಲಿ ಗೋ ವಿತ್ ದ ಫ್ಲೋ ಅನ್ನೋ ಒಂದು ಪ್ರಿನ್ಸಿಪಲ್ ಕಾಣಿಸ್ತು. ಇದಮ್ಮ ನಾನು ಯಾವುದು ಏನು ಇಟ್ಕೊಂಡು ಮಾಡಲ್ಲ. ಬಿಕಾಸ್ ಸಿ ಇಫ್ ಯು ಹ್ಯಾವ್ ದಟ್ ಪ್ಲಾನ್ ಆ್ಯಂಡ್ ಡೂ ನೋ ಇಟ್ಸ್ ವೆರಿ ಡಿಫಿಕಲ್ಟ್. ಎಜುಕೇಷನ್ ಅನ್ನೋದು ಇಟ್ ಶುಡ್ ಕಮ್ ಬೈ ದ ಫ್ಲೋ. ಏನೇನು ಮಾಡಿದ್ರು ಅದು ನಾನು ಅದು ಮಾಡಬೇಕಂತ ಮಾಡಲ್ಲ. ಇಟ್ ಕಮ್ಸ್ ಲೈಕ್ ದಟ್. ನಾನು ಯಾವತ್ತು ಅದು ಮಾಡಬೇಕು, ಹಿಂಗಾಗುತ್ತೆ ಹಂಗಾಗುತ್ತೆ, ನೋನು ಇಟ್ ಕಮ್ಸ್ ವಿತ್ ದ ಫ್ಲೋ ಅಷ್ಟೇ. ನಾನು ನೆವರ್ ಥಿಂಕ್ ಆಫ್ ಡೂಯಿಂಗ್ ಎನಿಥಿಂಗ್ ಲೈಕ್ ದಟ್. ಇಟ್ ಗೋಸ್ ಅಷ್ಟೇ. ಆದರೆ ಪ್ರತಿಯೊಂದು ಇವತ್ತು ಕೇಳ್ತಾರೆ, ಹೆಂಗೆ ಇವಾಗ ನೆಕ್ಸ್ಟ್ ಲೈಫ್ ಏನು, ಹೌ ಇಸ್ ದ ಲೈಫ್. ಜೀವನ ಅನ್ನೋದೇ ಒಂದು ಅನುಭವ, ಪ್ರತಿಯೊಂದು ದಿನವೂ ಅನುಭವನೇ. ಇವಾಗ ನಮ್ಗೆ ಗೊತ್ತಿಲ್ಲದಿರೋ ವಿಷಯ ತಿಳ್ಕೊತೀವಿ. ಇವತ್ತು ನಮ್ಗೆ ಗೊತ್ತಾಗ್ತಿದೆ, ಓ ಈ ವಿಷಯನೂ ಇದೆಯಾ. ಇವನ್ ವಿ ಆರ್ ಲರ್ನರ್ಸ್. ಬಟ್ ಒಂದು ಅನುಭವ ಅಷ್ಟೇ. ಬಟ್ ಅನುಭವನ ಪಾಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾವು ಎಷ್ಟು ಸಿನ್ಸಿಯರ್ ಆಗಿರ್ತೀವೋ ಅನುಭವಕ್ಕೆ, ಆ ಅನುಭವ ನಮಗೆ ತಿರ್ಗಾ ಮರ್ಯಾದೆ ಮರ್ಯಾದೆ ಕೊಡಲ್ಲ. ಅದ್ರ ತಕ್ಕಂತೆ ನಾವು ಹೋಗ್ತಾ ಇರ್ತೀವಿ.
ಫೈನಲ್ ಕ್ವಶನ್ ಅಂದ್ರೆ ಜನ ಅಣ್ಣ ಮನೆಗೆ ಬಂದಿದ್ದಾರೆ ಅವ್ರ ಮನೆಗೆ ಇನ್ನ ಜನಗಳು ಜಾಸ್ತಿ ಬಂದು ಮಾತಾಡ್ಸೋದಕ್ಕೆ ಬರೋದು ಅಥವಾ ಇನ್ನಷ್ಟು ಬರೋದು ಮಾಡ್ತಾರೆ ಅವ್ರಿಗೆ ಏನ್ ಹೇಳ್ತೀವಿ ಯಾಕಂದ್ರೆ ಒಂದು ತಿಂಗಳ ರೆಸ್ಟ್ ಬೇಕಾಗುತ್ತೆ ಶಿವಣ್ಣ ಏನ್ ಹೇಳ್ತೀವಿ ಅವ್ರಿಗೆಲ್ಲ ಬರೋರಿಗೆ ಇಲ್ಲ ಅವ್ರಿಗೆ ನಾವೇನು ಹೇಳ್ಬೇಕಾಗಿಲ್ಲ ಅವ್ರಿಗೆಲ್ಲರಿಗೂ ಗೊತ್ತು ರೆಸ್ಟ್ ಬೇಕೇ ಬೇಕು ಶೂಟಿಂಗ್ ಯಾವಾಗಿಂದ ಬರ್ತೀರಣ್ಣ ಶೂಟಿಂಗ್ ಯಾವಾಗಿಂದ ಬರ್ತೀರಾ ಫಸ್ಟ್ ರಾಮಚರಣ್ ತೇಜ್ ಸಿನಿಮಾಗೆ ಯಾವಾಗಿಂದ ಪ್ಲಾನ್ ಮಾಡ್ತೀವಿ